ಡೆಲಿವರಿ ಆದ್ಮೇಲೆ ಈ 6 ಡಾಕ್ಯುಮೆಂಟ್ಸ್ ಇಲ್ದೇನೆ ಹಾಸ್ಪಿಟಲ್ ಇಂದ ಹೊರಡಬೇಡಿ. ಫಸ್ಟ್, ಮದರ್ ಇದ್ದು ಡಿಸ್ಚಾರ್ಜ್ ಕಾರ್ಡ್. ಇಲ್ಲಿ ಮದರ್ ಬಗ್ಗೆ ಎಲ್ಲಾ ಡೀಟೇಲ್ಸ್ ಬರ್ದಿರ್ತೀವಿ. ಆಪರೇಷನ್ ಮಾಡಿದ್ರೆ ಯಾಕಾಯ್ತು, ಆಪರೇಷನ್ ಟೈಮ್ ಅಲ್ಲಿ ಏನಾಯ್ತು ಅಂತ. ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಕೂಡ ಈ ಡೀಟೇಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್, ಬೇಬಿದ ಡಿಸ್ಚಾರ್ಜ್ ಕಾರ್ಡ್. ಎಸ್ಪೆಷಲಿ ನಿಮ್ಮ ಬೇಬಿ ಏನಾದ್ರೂ NICU ಅಡ್ಮಿಷನ್ ಆಗಿತ್ತು, ಲೈಟ್ ಅಲ್ಲಿ ಇಟ್ಟಿದ್ರು ಅಂದ್ರೆ ಇದರಲ್ಲಿ ಬೇಬಿದು ಹೈಟ್, ವೆಯ್ಟ್ ಎಲ್ಲ ಮೆನ್ಷನ್ ಇರುತ್ತೆ. ಥರ್ಡ್, ಬರ್ತ್ ಸರ್ಟಿಫಿಕೇಟ್ ಅಪ್ಲಿಕೇಶನ್. ಬೇಬಿ ಹುಟ್ಟಿದಂಗೆ ಎಲ್ಲಾ ಹಾಸ್ಪಿಟಲ್ ಇಂದ ನಗರ ಪಾಲಿಕೆಗೆ ಒಂದು ಅಪ್ಲಿಕೇಶನ್ ಹೋಗುತ್ತೆ. ಇದರ ಒಂದು ಕಾಪಿ ನಿಮ್ಮ ಹತ್ರ ಇರಬೇಕು. ನಾಲ್ಕನೇದು, ಇಮ್ಯುನೈಸೇಷನ್ ಕಾರ್ಡ್. ಆಲ್ರೆಡಿ ಹಾಸ್ಪಿಟಲ್ ಅಲ್ಲಿ ಬೇಬಿಗೆ ಯಾವ್ದೆಲ್ಲ ವ್ಯಾಕ್ಸಿನ್ಸ್ ಹೋಗಿದೆ, ಯಾವ್ದೆಲ್ಲ ಪೆಂಡಿಂಗ್ ವ್ಯಾಕ್ಸಿನ್ಸ್ ಲೈಫ್ ಲಾಂಗ್ ಗೆ ಅಂತ ಡೀಟೇಲ್ಡ್ ಆಗಿ ಒಂದು ಕಾರ್ಡ್ ಅಲ್ಲಿ ಇರುತ್ತೆ. ಆ ಕಾರ್ಡ್ ಅನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಐದನೇದು ಬಿಲ್ಸ್, ಮದರ್ ಬಿಲ್ಸ್, ಬೇಬಿ ಬಿಲ್ಸ್, ಟೆಸ್ಟ್ಸ್ ಆಗಿದ್ರೆ ಮೆಡಿಸಿನ್ ಬಿಲ್ಸ್. ಇನ್ಶೂರೆನ್ಸ್ ಗೆ ಕ್ಲೇಮ್ ಮಾಡುವಾಗ ಈ ಬಿಲ್ಸ್ ಕೇಳ್ತಾರೆ. ಆರನೇದು, ಬೇಬಿಗೆ ಅಂತ ಸೆಪರೇಟ್ ಆಗಿ ಟೆಸ್ಟ್ ಮಾಡಿರ್ತಾರೆ ಹಾಸ್ಪಿಟಲ್ ಅಲ್ಲಿ. ಬೇಬಿ ಬ್ಲಡ್ ಗ್ರೂಪ್, ನ್ಯೂ ಬಾರ್ನ್ ಸ್ಕ್ರೀನಿಂಗ್, ಬಿಲಿರುಬಿನ್ ಮತ್ತೆ ಬೆರಾ ಹಿಯರಿಂಗ್ ಟೆಸ್ಟ್. ಇದ್ರ ರಿಪೋರ್ಟ್ಸ್ ಕೂಡ ಸೆಪರೇಟ್ ಆಗಿ ಕಲೆಕ್ಟ್ ಮಾಡ್ಕೊಳ್ಳಿ. ನೀವು ನೆಕ್ಸ್ಟ್ ಯಾವುದೇ ಪೀಡಿಯಾಟ್ರಿಷಿಯನ್ ಹತ್ರ ಹೋದ್ರು ಈ ರಿಪೋರ್ಟ್ಸ್ ಕೇಳ್ತಾರೆ. ಡೀಟೇಲ್ಡ್ ಆಗಿ ಬೇಕು ಅಂದ್ರೆ ನಂಗೆ ಲಿಂಕ್ ಅಂತ ಕಳಿಸಿ, ನಾನು ಕಳಿಸ್ಕೊಡ್ತೀನಿ.